ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಸೊ ಏನಪ್ಪ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ, ಹೌದು, ತುಂಬ ಗ್ಯಾಪ್ ಆಗಿತ್ತಲ್ವ. ಸೊ ಗ್ಯಾಪ್ನ ಕವರ್ ಮಾಡಲಿಕ್ಕೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸೋದು ನನ್ನ ಜವಾಬ್ದಾರಿ. ಸೊ ಅದಕ್ಕೆ ಈಗ ಬಂದಿರುವಂಥ ಇನ್ಫಾರ್ಮೇಷನ್ನ ನಾನು ಹೇಳಲೇಬೇಕಲ್ವ. ಸೊ ಹಾಗಾಗಿ ಏನಪ್ಪ ಇದು ಇನ್ಫಾರ್ಮೇಷನು ಅಂದರೆ 19-20ನೇ ಕಂತು ಎಲ್ಲರಿಗೂ ಬರಬೇಕಂದ್ರೆ, ಸೊ ಎಲ್ಲರೂ ಹೋಗಿ ಆಧಾರ್ನ ಅಪ್ಡೇಟ್ ಮಾಡಿಕೊಳ್ಳೇಬೇಕು. ತಮ್ಲೈನಲ್ಲಿ ಹೇಳಿದ ಪ್ರಕಾರ ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿಕೊಳ್ಳೇಬೇಕು. ಅದು ಹೇಗೆ ಏನು ಅಂತ ಹೇಳೋಕ್ಕಿಂತ ಮುಂಚೆ, ನೀವಿನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವೀಡಿಯೋಸ್ನ ನೋಡ್ಬೋದು. ಸೊ ಏನಪ್ಪ ಅಪ್ಡೇಟ್ ಅಂತಿದ್ದೀರಾ? ಎಷ್ಟು ಸತಿ ಹೇಳ್ತೀರಾ ಲಕ್ಷ್ಮಿ ಅಪ್ಡೇಟ್ ಮಾಡಿಸಿ ಅಂತ? ಇಲ್ಲ, ಹೇಗೆ ಏನು ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಹೇಳಿಬಿಡ್ತೀನಿ. ಈಗ ನೀವು 10 ವರ್ಷದಿಂದ ಆಧಾರ್ ಕಾರ್ಡು ಏನು ಮುಟ್ಟೇ ಇಲ್ಲಪ್ಪ, ಹೆಂಗೆ ಬಂದಿತ್ತು ಹಾಗೆ ಇಟ್ಟಿದ್ದೀನಿ, ಏನೂ ಚೇಂಜಸ್ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಅದು ಯಾವ ಥರ ಬಂದಿದೆನೋ ನಮ್ಮ ಅಡ್ರೆಸ್ಸಿಗೆ, ನಮ್ಮ ಮನೆಗೆ ಹೆಂಗಿದೆನೋ ಅದೇ ಇದೆ, ಅದೇ ಕಾಪಿ ತೆಗೆಸ್ಕೊಳ್ತೀವಿ, ಅದೇ ಸುಮ್ಮನೆ ಇರ್ತೀವಿ ಅಂದವರು, ಅಂಥವರಿಗೆ ಇರುವಂಥ ಶಾಕಿಂಗ್ ನ್ಯೂಸ್. ಅಂಥವ್ರು ಹೋಗಿ ಆಧಾರ್ ಕಾರ್ಡು ಫಸ್ಟ್ ಅಪ್ಡೇಟ್ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಅಟ್ಲೀಸ್ಟ್ ಈ 10 ವರ್ಷದಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಿಸಿರ್ತೀರ, ಇಲ್ಲ ಅಡ್ರೆಸ್ ಚೇಂಜ್ ಮಾಡಿಸಿರ್ತೀರ, ಇಲ್ಲ ಗಂಡನ ಹೆಸರು ಹಾಕ್ಸಿರ್ತೀರ, ಗಂಡನ ಮನೆ ಕಡೆ ಮದುವೆ ಆಗಿದೆ ಹೆಣ್ಮಗಳು ಊರಿಗೆ ಹೋಗಿರ್ತಾಳೆ, ಬೇರೆ ಊರಿಗೆ ಹೋಗಿರ್ತಾಳೆ, ಇಲ್ಲ ಬೇರೆ ಒಟ್ಟು ಅವರ ಅಡ್ರೆಸ್ ಚೇಂಜ್ ಮಾಡಿಸಿರ್ತಾರೆ, ಹೌದಾ? ಅದೇನೇ ಒಂದು ಸಣ್ಣ ಪುಟ್ಟ ಚೇಂಜಸ್ಸು, ಇಲ್ಲ ಮೊಬೈಲ್ ನಂಬರೇ ತುಂಬ ಜನ ಚೇಂಜ್ ಮಾಡಿಸ್ತಿರ್ತಾರೆ, ಹೌದಾ? ಅಂಥವ್ರು ಮಾಡಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಅಂಥವ್ರು ಯಾರೂ ಮಾಡಿಸೋವಂಥ ಅವಶ್ಯಕತೆ ಇಲ್ಲ. ಯಾವಾಗ ಆಧಾರ್ ಕಾರ್ಡ್ ಬಂದಿದ್ದನೋ ಅವಾಗಿಂದ ಮುಟ್ಟೇ ಇಲ್ಲ ಅಂದವರು, ಸೊ ಫಸ್ಟ್ ಹೋಗಿ ಅವ್ರೇನೂ ಚೇಂಜಸ್ ಮಾಡಿಸೋದಿಲ್ಲ, ನಮ್ಮದು ಏನೂ ಇಲ್ಲಪ್ಪ ಅಂತ ಹೇಳಿದವರು ಬಯೋಮೆಟ್ರಿಕ್ ಮಾತ್ರ ಕೊಡಲೇಬೇಕು. ಬಯೋಮೆಟ್ರಿಕ್ ಕೊಟ್ಟು ಆಧಾರ್ ಅಪ್ಡೇಟ್ ಮಾಡಬೇಕಂದ್ರೆ ಪ್ರಿಂಟ್, ನಮ್ಮದೇನು ಪ್ರಿಂಟ್ಸ್ ಇರುತ್ತಲ್ಲ, ಸೊ ಅದು ಕೊಟ್ಟು ಅಪ್ಡೇಟ್ ಮಾಡಿಸ್ಬೇಕು. ಅಷ್ಟೇ ಇರುವಂಥದ್ದು, ಮತ್ತೇನೂ ಇಲ್ಲ. ಅದಕ್ಕೆ ಒಂದು 100 ರೂಪಾಯಿ 50 ರೂಪಾಯಿ ತೊಗೊತಾರೆ ಆಧಾರ್ ಕೇಂದ್ರದಲ್ಲಿ. ಈಗ ಎಲ್ಲ ಥರನೂ ಆಧಾರ್ ಕೇಂದ್ರ ಇದೆ ಅಲ್ವಾ? ಸೊ ಆಧಾರ್ ಕೇಂದ್ರದಲ್ಲಿ ಅಪ್ಡೇಟ್ ಮಾಡ್ತಾರೆ. ಬಯೋಮೆಟ್ರಿಕ್ ಕೊಟ್ಟು, ಕಣ್ಣಿಂದು ಸ್ಕ್ಯಾನ್ ಕೊಟ್ಟು ಮಾಡಿಸ್ಕೊಂಡು ಬರೋದು ಅಷ್ಟೇ ಮಾಡಿಸೋದಿರೋದು ಕೆಲಸ, ಸಣ್ಣ ಕೆಲಸ. ನೀವೇನಾದರೂ ಮಾಡಿಸಿಲ್ಲ, ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ. ಆಮೇಲೆ ನಿಮ್ಮದು ಆಧಾರ್ ಕಾರ್ಡು ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ನೀವೆಲ್ಲೇ ಏನೇ, ಈಗ ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಂದ್ರೂ ಆಧಾರ್ ಕಾರ್ಡ್ ಬೇಕು, ಹೌದಾ? ಈಗ ಏನೇ ಒಂದು ತರಬೇಕು, ಮೀನ್ಸ್ ಏನೇ ಒಂದು ಫೋನ್ ತರಬೇಕು, ಏನೇ ಒಟ್ಟು ಎಲ್ಲಾದರೂ ಊರಿಗೆ ಹೋಗಬೇಕು, ಒಂದು ರೂಮ್ ಬುಕ್ ಮಾಡಬೇಕು, ಒಟ್ಟು ಏನೇ ಇರಲಿ ಫ್ರೆಂಡ್ಸ್, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು, ಒಟ್ಟು ಏನೇ ಇದ್ರೂ ಆಧಾರ್ ಕಾರ್ಡ್ ನಮ್ಗೆ ಚೆಕ್ ಮಾಡೇ ಮಾಡ್ತಾರಲ್ವ. ಇಲ್ಲ ಲೋನ್ ತೊಗೋಬೇಕಂದ್ರೂ ಚೆಕ್ ಮಾಡೇ ಮಾಡ್ತಾರಲ್ವ, ಅದು ಆಧಾರ್ ಕಾರ್ಡ್ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಓಕೆನಾ? ಒಂದು ಸಿಮ್ ಕಾರ್ಡ್ ತೊಗೋಬೇಕಂದ್ರೂ ಆಧಾರ್ ಕಾರ್ಡ್ ಬೇಕು, ಆವಾಗ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಸೊ ಅದಕ್ಕೆ ನೀವು 10 ವರ್ಷ ಆಗಿದ್ದರೆ ದಯವಿಟ್ಟು ಹೋಗಿ ಆಧಾರ್ ಅಪ್ಡೇಟ್ನ ಮಾಡಿಕೊಳ್ರಿ. ಇಲ್ಲ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಹಾಗಾಗಿ ಎಲ್ಲರೂ ಪ್ಲೀಸ್ ಹೋಗಿ ಆಧಾರ್ ಅಪ್ಡೇಟ್ನ ಮಾಡಿಕೊಳ್ರಿ. ಆಮೇಲೆ ಇನ್ನೊಂದು ಸತಿ ಹೇಳ್ತಿದ್ದೀನಿ, ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೆ, 19ನೇ ಕಂತು ಯಾವಾಗ ಬರುತ್ತೆ ಅಂತ. 19ನೇ ಕಂತು ಮೇ 20ನೇ ತಾರೀಕು ನಂತರ ಎಲ್ಲರ ಖಾತೆಗೂ ಜಮಾ ಆಗುತ್ತೆ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ರಿಲೀಸ್ ಆಗಿದೆ ಅಮೌಂಟು. ಅದರಿಂದ DDP ಮುಖಾಂತರ ನಮ್ಮ ಖಾತೆಗೆ ಎಲ್ಲರಿಗೂ ಬರುತ್ತೆ. ಸೊ ಪ್ರೊಸೀಜರ್ ನಡೀತಾ ಇದೆ, ಎಲ್ಲರ ಖಾತೆಗೂ ಆದಷ್ಟು ಬೇಗ ಅಮೌಂಟ್ ಬರುತ್ತೆ. ಸೊ ಡೋಂಟ್ ವರಿ, ಎಲ್ಲರಿಗೂ ಅಮೌಂಟ್ ಬರುತ್ತೆ. ಆಮೇಲೆ ಹೊಸ್ದಾಗಿ ರೇಷನ್ ಕಾರ್ಡು ಅರ್ಜಿ ಹಾಕಿದ್ರಲ್ವ, ಯಾರ್ಯಾರೆಲ್ಲ ಅರ್ಜಿ ಹಾಕಿದಿರೋ ಮತ್ತು ಯಾರ್ಯಾರೆಲ್ಲ ಹಾಕಬೇಕು, ಮುಂಚೆ ಏನು ಮಾಡ್ತಿದ್ರು, ಫಸ್ಟು ಯಾವಾಗೋ ಒಂದು ಸತಿ ಬಿಡ್ತಾಯಿದ್ರು ಆಧಾರ್ ರೇಷನ್ ಕಾರ್ಡ್ ಹಾಕಲಿಕ್ಕೆ, ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ. ಬಟ್ ಈಗ ರೀಸೆಂಟಾಗಿ 3 ತಿಂಗಳು ಬಿಟ್ಟಿದ್ದಾರೆ. ಯಾಕಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸತತವಾಗಿ 6 ತಿಂಗಳು, 5ರಿಂದ 6 ತಿಂಗಳು ಟೈಮ್ ಕೊಟ್ಟಿದ್ದರು. ಎಷ್ಟು
ಎಷ್ಟೋ ಜನ ಅದನ್ನು ಯೂಸ್ ಮಾಡಿಕೊಂಡ್ರು. ಸೊ ಈಗ ಆಧಾರ್ ಕಾರ್ಡ್ ಹೊಸ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮಾಡಲಿಕ್ಕೆ ರೇಷನ್ ಕಾರ್ಡ್ ಮಾಡಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಯಾವ ಡೇಟಿಂದ ಯಾವ ಡೇಟ್ವರೆಗೂ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಅದು ಇನ್ಫಾರ್ಮೇಷನ್ ಸರಿಯಾಗಿ ಬಂದಿಲ್ಲ, ಬಟ್ ಇಷ್ಟಂತರೂ ಬಂದಿದೆ, ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಆಮೇಲೆ ಈಗ ಪ್ರೊಸೀಜರ್ ಬೇಗ ಮಾಡ್ತಿದ್ದಾರೆ, ಲೇಟ್ ಅಂತೂ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲರೂ ರೇಷನ್ ಕಾರ್ಡು ಯಾರಿಗೆ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಲ್ಲ ಹೊಸ್ದಾಗಿ, ಸೊ ಅವರು ಹೋಗಿ ಮಾಡಿಸ್ಕೋಬೋದು. ಆ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಆಮೇಲೆ ಫ್ಯಾಮಿಲಿ ಮೆಂಬರ್ಸಿಂದ ಫುಲ್ ಆಧಾರ್ ಕಾರ್ಡ್ ತೊಗೊಂಡು ನೀವು ಹೋಗಿ ಅರ್ಜಿನ ಹಾಕಿ ಬರ್ಬೋದು. ಆಮೇಲೆ ಹೋಗಿ ಫುಡ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬರೋದು. ಇಷ್ಟು ಪ್ರೊಸೀಜರ್ ಇರುತ್ತೆ ಅದು ರೇಷನ್ ಕಾರ್ಡ್ ಮಾಡಿಸೋದು. ಸೊ ಯಾರ್ಯಾರೆಲ್ಲ ರೇಷನ್ ಕಾರ್ಡು ಮಾಡಿಸ್ಬೇಕೋ ಹೋಗಿ ಮಾಡಿಸಿ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.